ಕಂಟೆಂಟ್ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ಇಟ್ ಜಸ್ಟ್ ಫೈ ಮೈ ಮೆಮೊರಿ. ಏನಂದರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಗೆಸ್ ತುಂಬ ಇಯರ್ಸ್ ಆಯಿತು ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಯೂಟ್ಯೂಬ್ ಇಟ್ಸ್ ಜಸ್ಟ್ ದ್ಯಾಟ್ ಈ ಒಂದು ಕಂಟೆಂಟ್ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ಇಟ್ ಜಸ್ಟ್ ಫೈ ಮೈ ಮೆಮೊರಿ. ಏನಂದರೆ ಇನ್ ಜಸ್ಟ್ 25 ಡೇಸಲ್ಲಿ ಮೈ 25th ಬರ್ಡೇ ಇಸ್ ಗೋನ ಕಮ್. ಖುಷಿ ಕೂಡ ಇದೆ, ಹಾಗೆಯೇ ಲೈಕ್ ಅಯ್ಯೋ ಏಜ್ ಆಗ್ತಾನೆ ಇದೆಯಲ್ಲ ಅನ್ನೋ ಒಂದು ದುಃಖ ಕೂಡ ಇದೆ. ಬಟ್ ಸ್ಟಿಲ್ ಇದನ್ನು ಐ ಜಸ್ಟ್ ವಾಂಟೆಡ್ ಟು ಬಿ ಮೈ ಮೆಮೊರಿ. ಐ ಜಸ್ಟ್ ವಾಂಟ್ ಟು ಸಿ ಇಟ್ ಫಾರ್ ಅ ಲೈಫ್ ಟೈಮ್. ಆಫ್ಟರ್ ಸಮ್ 5-10 ಇಯರ್ಸ್ ನಾನು ಮತ್ತೆ ನನ್ನ ವೀಡಿಯೋನ ಬ್ಯಾಕ್ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವೀಡಿಯೋ ಮಾಡ್ತಿದ್ದೀನಿ. ಸೊ ಲೈಕ್ ಎವ್ರಿಬಡಿ ಹೂ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಯಾವಾಗಲೂ ಆಸೆ ಇದ್ದೇ ಇರುತ್ತೆ ದಟ್ ಒನ್ಸ್ ದೇ ಸ್ಟಾರ್ಟ್ ಅರ್ನಿಂಗ್ ಅವ್ರಿಗೆ ಪ್ಯಾರೆಂಟ್ಸ್ಗಾಯಿತು ಇಲ್ಲ ಸೆಲ್ಫ್ ನಮಗೆ ಅಂತಲೇ ಆಯಿತು, ಏನೇ ಒಂದು ಸಣ್ಣ ಥಿಂಗ್ ತೊಗೊಂಡ್ರೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇ, ಆ್ಯಸ್ ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗಿವಾಗ ಏನೇ ಒಂದು ಸಣ್ಣ ಒಂದು ಥಿಂಗ್ ನನಗಂತ ಬೈ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ. ಬಿಕಾಸ್ ನನ್ನ ದುಡ್ಡಿಂದ ನಾನು ಅರ್ನ್ ಮಾಡಿರೋ ದುಡ್ಡಿಂದ ತೊಗೊಳ್ತಿದ್ದೀನಿ ಅನ್ನೋದು ಖುಷಿ ಬೇರೆ ಲೆವೆಲ್ಲೇ. ಏನು ಈ ಕಂಟೆಂಟ್ ಈ ವಿಡಿಯೋದ್ರಲ್ಲಿ ಅಂತ ಅಂದರೆ ಆ್ಯಸ್ ನಾನು ಅವಾಗ ಹೇಳ್ದಂಗೆ ಮೈ ಬರ್ಡೇ ಇಸ್ ಗೋನ ಕಮ್ ಇನ್ ಜಸ್ಟ್ 25 ಡೇಸ್. ಸೊ ನಾನು ನನಗಂತಲೇ ಸಮ್ ಆಫ್ ದ ಥಿಂಗ್ಸ್ ಐ ಹ್ಯಾವ್ ಸೆಲ್ಫ್ ಗಿಫ್ಟೆಡ್ ಫಾರ್ ಮೈ ಸೆಲ್ಫ್. ಪ್ರೌಡ್ ಫೀಲ್ ಇದೆ. ನನಗೆ ಏನು ಲೈಕ್ ತುಂಬ ದಿನದಿಂದ ಲೈಕ್ ಒಂದು ಡ್ರೀಮ್ ಇತ್ತು, ನಾನು ಈ ಥರ ಪರ್ಚೇಸ್ ಮಾಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಹೇಳಿ. ಸೊ ಫೈನಲಿ ದ್ಯಾಟ್ ಹ್ಯಾಸ್ ಕಮ್ ಟ್ರೂ. ಸೊ ಇದಕ್ಕಂತಲೇ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅದಕ್ಕಂತಲೇ ಎತ್ತಿಟ್ಕೊಂಡು ತೊಗೊಂಡಿರೋದು. ಸೊ ಹಾಗೆ ಲೈಕ್ ರೀಸೆಂಟ್ಲಿ ಇಫ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನೋಡಿರ್ತೀರ ದಟ್ ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಬಿಕಾಸ್ ಮೇಕಪ್ ಅನ್ನೋದು ನನಗೆ ತುಂಬ ವರ್ಷದಿಂದ ಲೈಕ್ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು, ಅದನ್ನು ಪರ್ಫೆಕ್ಟಾಗಿ ಕಲಿಬೇಕು ಅಂತಲೂ ಇತ್ತು. ಸೊ ಐ ಜಸ್ಟ್ ಗಾಟ್ ಎ ಟೈಮ್, I have invested on that, and finally now I'm just makeup certified. So ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಇವಾಗ ಏನು ಕಂಟೆಂಟ್ ಇದೆ, ಏನು ಸೆಲ್ಫ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಮೇಕಪ್ ಈಸ್ ಅ ವೆರಿ 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 ಮೇಜರ್ ಪಾರ್ಟ್. ಸೊ ನಾನಿವಾಗ ತುಂಬ ಜನ ಗರ್ಲ್ಸಿಗೆ, ಐ ಡೋಂಟ್ ನೋ ಅಬೌಟ್ ಮೆನ್ಸ್, ತುಂಬ ಜನ ಗರ್ಲ್ಸಿಗೆ ಮೇಕಪ್ ಅನ್ನೋದು ತುಂಬಾ ಇಷ್ಟ. ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಹಾಗೆಯೇ ನನಗೊಂದು ಡ್ರೀಮ್ ಬ್ರ್ಯಾಂಡ್ ಇತ್ತು. ಸೊ ನಾನು ಅಲ್ಲಿಂದ ಪರ್ಚೇಸ್ ಮಾಡಬೇಕು. ಸೊ ಯಾವಾಗಾದರೂ ಇಲ್ಲಿ ಮಾಲಲ್ಲಿ ಹೋದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದಾಗೆಲ್ಲ ನಾನು ಯೋಚನೆ ಮಾಡ್ತಿದ್ದೆ, ನಾನು ಯಾವಾಗ ಈ ಥರ ತೊಗೊಳ್ತೀನಿ, ಈ ಥರ ಶಾಪಲ್ಲಿ ನಾನು ಯಾವಾಗ ಪರ್ಚೇಸ್ ಮಾಡ್ತೀನಿ ಅನ್ನೋದೊಂದು ನನಗಿರ್ತಿತ್ತು. ಸೊ ಅದೇ ಥರ ನನಗೊಂದು ಬ್ರ್ಯಾಂಡ್ ಇತ್ತು ವಿಚ್ ವಾಸ್ ಮೈ ಡ್ರೀಮ್, ಪರ್ಚೇಸ್ ಮಾಡಬೇಕು ಅಂತ. ಸೊ ದ್ಯಾಟ್ ಕೇಮ್ ಫೈನಲಿ ಟ್ರೂ. ಡ್ರೀಮ್ ಕೂಡ ಟ್ರೂ ಆಗುತ್ತೆ ಅನ್ನೋದು ಜಸ್ಟ್ ದ್ಯಾಟ್ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ ಅಂದಾಗ ತುಂಬ ಕಷ್ಟನೇ ಆಗುತ್ತೆ. ಬಟ್ ಆ ಕಷ್ಟ ಎಲ್ಲನೂ ನಾವು ಸೈಡಿಗಿಟ್ಟು ನಾವೇನು ಮಾಡಬೇಕು ಅಂತಿದ್ದೀವಿ ಅದನ್ನು ಫೋಕಸ್ ಮಾಡಿದ್ರೆ ಫಾರ್ ಶೋರ್ ಅಚೀವ್ ಮಾಡ್ತೀವಿ. ತುಂಬ ಜ್ಞಾನ ಕೊಡ್ತಿದ್ದೀನಿ ಅಂತ. ಸೊ ಇವಾಗ ತುಂಬ ಮಾತಾಡೋದು ಬೇಡ, ಜಾಸ್ತಿ ಆಗೋಗಿದೆ ಆಲ್ರೆಡಿ. ಸೊ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಆವಾಗಲೇ ಹೇಳ್ತಿರಂಗೆ ಐ ಜಸ್ಟ್ ಗಾಟ್ ಸಮ್ ಆಫ್ ಮೈ ಡ್ರೀಮ್ ಲಿಸ್ಟ್. ಅಂದರೆ ನಾನೇನು ಮಾಡ್ತಿದ್ದೆ 2024 ಇಷ್ಟು ಥಿಂಗ್ಸ್ನ ನಾನು ಲಿಸ್ಟ್ ಮಾಡಿರ್ತಿದ್ದೆ. ಅಂದರೆ ಲೈಕ್ ನನ್ನ ಏನು ಡ್ರೀಮ್ ಇದೆ, ನಾನೇನು ತೊಗೋಬೇಕು ಅಂತ ಇದ್ದೀನಿ ಅಂತ. ಸೊ ಇಷ್ಟು ಲಿಸ್ಟ್ ಇತ್ತು. ಅದರಲ್ಲಿ ಸಮ್ ಆಫ್ ದಮ್ ಹ್ಯಾವ್ ಗಾಟ್ ಟ್ರೂ. ಏನು ಹೇಳಬೇಕು, ಆ ಲಿಸ್ಟಲ್ಲಿ ಸಮ್ ಆಫ್ ದಮ್ ಹ್ಯಾವ್ ಕಮ್ ಟ್ರೂ ನಾವು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ಆಲ್ರೆಡಿ ಹೇಳ್ದಂಗೆ ಮೇಕಪ್. ಸೊ ಫಸ್ಟ್ ಮೇಕಪ್ಪಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಷ್ಟ ತನಕ ಮಾತಾಡ್ತಿರೋ ಬ್ರ್ಯಾಂಡ್ ಬಂದು ಸೆಫೋರಾ. ಸೊ ಸೆಫೋರಾ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ ಅಲ್ಲಿ ತೊಗೋಬೇಕು ಮಾಡಬೇಕು ಅಂತ. ಸೊ ನನಗೂ ಡ್ರೀಮ್ ಇತ್ತು. ಸೊ ಐ ಜಸ್ಟ್ ಗಾಟ್ ಹ್ಯಾಂಡ್ಸ್ ಆ್ಯಂಡ್ ದ್ಯಾಟ್. ಸೊ ತುಂಬಾ ಖುಷಿ ಆಗುತ್ತೆ ಕೂತ್ಕೊಂಡು ಯೋಚನೆ ಮಾಡಿದರೆ.
ಲೈಕ್ ಲಾಂಗ್ ಬ್ಯಾಕ್ ನಾವು ಅಪ್ಪ ಅಮ್ಮನ ಹತ್ರ ಏನೇ ತೊಗೋಬೇಕಂದ್ರೂ ದುಡ್ಡು ಕೇಳಬೇಕಿತ್ತು. ಬಟ್ ಇವಾಗ ನಾನು ನನ್ನ ದುಡ್ಡಲ್ಲಿ ತೊಗೋತಿದ್ದೀನಿ ಅನ್ನೋ ಖುಷಿ ಬೇರೆ ಲೆವೆಲ್. ಸೊ ನಾನು ಸೆಫೋರಾ ಬ್ರ್ಯಾಂಡಿಂದ ಸಮ್ ಆಫ್ ದಿ ಐಟಮ್ಸ್ ಸೊ ಇದು ತೊಗೊಂಡು ಬಂದು ಹಾಗೆ ಇಟ್ಟಿದ್ದೀನಿ, ಓಪನ್ ಕೂಡ ಮಾಡಿಲ್ಲ. ಈ ಸೆಫೋರಲ್ಲೂ ಕೂಡ ನನಗೆ ಒನ್ ಆಫ್ ದಿ ಥಿಂಗ್ ಲೈಕ್ ಅದು ಕೂಡ ನಾನು ತೊಗೋಬೇಕು. ಬಿಕಾಸ್ ದಿಸ್ ಲೇಡಿ ಐ ಮೀನ್ ಸೆಲೆನಾ ಗೋಮಸ್, ಲೈಕ್ ಎಲ್ಲರೂ ಕೇಳಿರ್ತೀರ, ಅವ್ರನ್ನ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಲೈಕ್ ಅವ್ರ ಲಿಪ್ಸ್ಟಿಕ್ ಅವ್ರ ಬ್ರ್ಯಾಂಡಲ್ಲಿ ನಾನು ತೊಗೋಬೇಕಂತ ತುಂಬ ಆಸೆ ಇತ್ತು. ಸೊ ಸೆಫೋರಾ ಫಸ್ಟ್ ಥಿಂಗ್ ನಾನು ತೊಗೊಂಡಿರೋದು ಬಂದು ಸೆಲೆನಾ ಗೋಮಸ್ ಅವ್ರದ್ದು ಲಿಪ್ಸ್ಟಿಕ್, ರೇರ್ ಬ್ಯೂಟಿ ಲಿಪ್ಸ್ಟಿಕ್. ಹೈಡ್ರೇಷನ್, ನೀರು ಇಂಪಾರ್ಟೆಂಟ್. ನಾನೇನು ಜಾಸ್ತಿ ನೀರು ಕುಡಿಯೋಲ್ಲ, ಬಟ್ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂತ ಸುಮ್ಮನೆ ತೊಗೊಂಬಂದು ಇಟ್ಕೊಂಡಿರೋದು ಅಷ್ಟೇ. ಹಾಂ, ಸೊ ನೋಡಿ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಇದೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಲಿಪ್ಸ್ಟಿಕ್ ಬರುತ್ತೆ. ನನಗೆ ಗೊತ್ತು, ನಾನು ಇದನ್ನು ಏನು ಯೂಸೇ ಮಾಡಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡ್ತಾನೆ ಇರ್ತೀನಿ ಅನಿಸುತ್ತೆ. ಸೊ ಫಸ್ಟ್ ಥಿಂಗ್ ಇದು ತೊಗೊಂಡಿರೋದು. ಸೊ ನೆಕ್ಸ್ಟ್ ಥಿಂಗ್ ಬಂದು ದಿಸ್ ಪ್ಯಾಲೆಟ್ ತೊಗೊಂಡಿರೋದು, ಐ ಶ್ಯಾಡೋ ಪ್ಯಾಲೆಟ್. ಸಿ ನ್ಯೂಡ್ ಶೇಡ್ಸ್ ಇದೆ, ಬಿಕಾಸ್ ನಾನೇನು ತುಂಬ ಲೈಕ್ ಡಾರ್ಕ್ ಶೇಡ್ಸ್ ಎಲ್ಲ ಏನು ಯೂಸ್ ಮಾಡಿ. ಸೊ ಹಾಗೆ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ. ಇದು ಲಿಪ್ಸ್ಟಿಕ್ ಇಟ್ ವಾಸ್ ಲೈಕ್ 2600 ಅನಿಸುತ್ತೆ. ಆ್ಯಂಡ್ ದಿಸ್ ಕಲರ್ ಪ್ಯಾಲೆಟ್ 1900 ರುಪೀಸ್ಗೆ ಸಿಕ್ಕಿದ್ದು. ನೆಕ್ಸ್ಟ್ ಬಂದು ಸೊ ಫೌಂಡೇಶನ್. ಸೊ ಸೇಮ್ ಸೆಫೋರಾದ ಫೌಂಡೇಶನ್ ತೊಗೊಂಡೆ ನಾನು. ಇದು ನನಗೆ ಐ ಗೆಸ್ 2100 ರುಪೀಸ್ ಅನಿಸುತ್ತೆ ಇದು ಫೌಂಡೇಶನ್ ಬಂದು. ಇದು ಬ್ರ್ಯಾಂಡ್ ಸೆಫೋರಾದ ನಾನು ತೊಗೊಂಡಿರೋದು. ಸೊ ಅಲ್ಲಿ ನಾವು ಇಫ್ ಇನ್ ಕೇಸ್ ಯಾರಾದರೂ ತೊಗೋಬೇಕಂತಿದ್ರೆ ಸೆಫೋರಾ ಸ್ಟೋರಿಗೆ ಹೋದರೆ ಅವರೇ ನಿಮಗೆ ಕರೆದು ಕೂರಿಸಿ ಲೈಕ್ ನಿಮ್ಮ ಶೇಡ್ಸ್ ಏನಿದೆ, ಇಫ್ ಇನ್ ಕೇಸ್ ನಿಮಗೆ ನಿಮ್ಮದು ಶೇಡ್ ಗೊತ್ತಿಲ್ಲ ಫೌಂಡೇಶನ್ ಅಂದರೆ ಅವರೇ ನಿಮಗೆ ಕೂರಿಸ್ಬಿಟ್ಟು ಅವರೇ ನಿಮಗೆ ಶೇಡ್ಸ್ ತೋರಿಸಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಬಿಕಾಸ್ ನನಗೆ ಐ ಮೀನ್ ಐ ಡೋಂಟ್ ನೋ, ತುಂಬ ಜನಕ್ಕೆ ಸೆಫೋರಲ್ಲಿ ಅಷ್ಟು ಒಳ್ಳೆ ರಿವ್ಯೂಸ್ ಇಲ್ಲ ಐ ಮೀನ್ ಸ್ಟಾಫ್ ಬಗ್ಗೆ. ಬಟ್ ನನಗೆ ತುಂಬ ಚೆನ್ನಾಗಿ ಸ್ಟಾಫ್ ಹೆಲ್ಪ್ ಮಾಡಿದ್ರು ಎಲ್ಲ ತೊಗೊಳಕ್ಕೆ. ಇವನ್ ಮೈ ಫೌಂಡೇಶನ್ ಲಿಟ್ರಲಿ ಐ ಸ್ಪೆಂಡ್ ಲೈಕ್ 3 to 4 hours ಅನ್ಸುತ್ತೆ ಸೆಫೋರಲ್ಲಿ ಅವತ್ತು. ಸೊ ನೆಕ್ಸ್ಟ್ ಏನು ತೊಗೊಂಡೆ ಅಂತಂದರೆ ಕನ್ಸಿಲರ್ ತೊಗೊಂಡೆ. ಸೊ ಸೇಮ್ ಕನ್ಸಿಲರ್ ಸೆಫೋರಾದ ತೊಗೊಂಡಿರೋದು. ಇದು ಐ ಗೆಸ್ ಪ್ರೈಸ್ ಬಂದು ಪ್ರೈಸ್ ಐ ಗೆಸ್ 1650 ಇದು ಕನ್ಸಿಲರ್. ಸೊ ಇದು ಒಂದು ತೊಗೊಂಡೆ. 4th one ಇಸ್ ದಿಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಲಾಸ್ಟ್ ಒನ್ ಸೆಫೋರಾಯಿಂದ ತೊಗೊಂಡಿರೋದು ಬ್ಲಷ್ ಅಂತೂ ನನಗೆ ಇತ್ತೀಚೆಗೆ ತುಂಬಾ ಫೇವ್ರೇಟ್. ನನಗೆ ಏನು ಮೇಕಪ್ ಮಾಡಿದ್ರು ನಾನು ಬ್ಲಷ್ ಮಾತ್ರ ಕಂಪಲ್ಸರಿ ಮಿಸ್ಸೇ ಮಾಡಲ್ಲ. ಸೊ ದಿಸ್ ಸೆಫೋರಾ ಬ್ಲಷ್ ತೊಗೊಂಡೆ. ಇದು ಕಾಸ್ಟೆಡ್ ಮೀ 1550 ರುಪೀಸ್. ಸೊ ಇಷ್ಟು ನಾನು ಮೇಕಪ್ ಅಂತ ತೊಗೊಂಡಿರೋದು, ಐ ಮೀನ್ ಫ್ರಮ್ ಸೆಫೋರಾ ಬ್ರ್ಯಾಂಡ್. ಇಷ್ಟೆಲ್ಲ ಥಿಂಗ್ಸ್ ತೊಗೊಂಡಿದ್ದೆ. ಅಪಾರ್ಟ್ ಫ್ರಮ್ ಮೇಕಪ್ ಅಂತ ಬಂದರೆ ಬ್ಯಾಗ್. ಸೊ ನಂಗೆ ಒಂದು ಯಾವುದಾದ್ರು ಬ್ರ್ಯಾಂಡೆಡ್ ಬ್ಯಾಗ್ ತೊಗೋಬೇಕು ಅಂತ ಇತ್ತು. ಬಟ್ ಬ್ರ್ಯಾಂಡೆಡ್ ಅಂದ ತಕ್ಷಣ 10,000 20,000 ಏನಿಲ್ಲ. ಬಿಕಾಸ್ ಸೊ ನನ್ನ ಬಜೆಟ್ ಅಷ್ಟಿರಲಿಲ್ಲ. ಸೊ ಐ ಥಾಟ್ ಆಫ್ ಲೈಕ್ 3,000 to 4,000 ವಾಸ್ ಮೈ ಬಜೆಟ್. ಸೊ ಅಲ್ಲಿ ಸಿಗೋದಾಗಿದ್ದರೆ ಫಸ್ಟ್ ನನಗೆ ಥಾಟಲ್ಲಿ ಇದ್ದಿದ್ದು ಅಲೆನ್ ಸೋಲಿ ಇಲ್ಲ ವ್ಯಾನ್ ಹುಸೈನ್ ಅಂತ ಇತ್ತು. ಸೊ ಐ ಜಸ್ಟ್ ಗಾಟ್ ಹ್ಯಾಂಡ್ಸ್ ಆನ್ ವ್ಯಾನ್ ಹುಸೈನ್ ಬಿಕಾಸ್ ಅಲೆನ್ ಸೋಲಿಯಲ್ಲಿ ನನಗೆ ಅಷ್ಟು ಕಲೆಕ್ಷನ್ ಸಿಗಲಿಲ್ಲ. ಸೊ ದಿಸ್ ಇಸ್ ದ ಬ್ಯಾಗ್. ಎಷ್ಟು ಕ್ಯೂಟ್ ಇದೆಯಲ್ಲ. ಬ್ಲ್ಯಾಕ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ದ ಬ್ಯಾಗ್. ಏನಿದೆ ಇಷ್ಟಿದೆ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಇದಾಗಿದ್ಮೇಲೆ ಏನು ಅಂದರೆ ಝಾರಾ. ಸೊ ಝಾರಲ್ಲಿ ಐ ಗಾಟ್ ಹ್ಯಾಂಡ್ಸ್ ಆನ್ ದಿಸ್ ಪರ್ಫ್ಯೂಮ್ ಆ್ಯಕ್ಚುಲಿ. ಸೊ ಇದು ನಾನು ತುಂಬ ರೀಲ್ಸಲ್ಲಿ ಕೇಳ್ತಾ ಇದ್ದೆ, ಲೈಕ್ ಐ ಮೀನ್ ನೋಡ್ತಾ ಇದ್ದೆ ರೀಲ್ಸಲ್ಲಿ. ತುಂಬ ಜನ ಇದನ್ನು ಮೆನ್ಷನ್ ಮಾಡ್ತಾಯಿದ್ರು.
ಚೆನ್ನಾಗಿದೆ ಪರ್ಫ್ಯೂಮ್ ಝಾರಲ್ಲಿ ಅಂತ ಹೇಳಿ. ಅಯ್ಯೋ ತುಂಬ ಹುಡ್ಕಾಡಿದ್ವಿ ಝಾರಲ್ಲಿ ಹೋಗಿದ ತಕ್ಷಣ ಯಾವ ಪರ್ಫ್ಯೂಮ್ ತೊಗೊಳ್ಬೇಕು ಏನು ಅಂತ ಫುಲ್ ಕನ್ಫ್ಯೂಷನ್ ಆಗಿತ್ತು. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಫೈನಲಿ ಐ ಗಾಟ್ ಹ್ಯಾಂಡ್ಸ್ ಆನ್ ದಿಸ್. ಸೊ ಈ ಝಾರಾ ಪರ್ಫ್ಯೂಮ್ ಇದು ಕಾಸ್ಟ್ ಬಂದು 1250 ಅನಿಸುತ್ತೆ. ಇದು ಬ್ಯಾಗ್ ಕಾಸ್ಟ್ ಬಂದು 3500 ಆಯಿತು. ಸೊ ಇದು ಪರ್ಫ್ಯೂಮ್ ಝಾರಾದು. ಸ್ಮೆಲ್ ತುಂಬ ಚೆನ್ನಾಗಿದೆ. ಫ್ಲೋರಲ್ಲಿ ಯಾರಿಗೆ ಇಷ್ಟ ಆಗುತ್ತೆ ಐ ಸಜೆಸ್ಟ್ ಫಾರ್ ದಮ್ ಟು ಗೋ. ಐ ಮೀನ್ ತುಂಬ ಏನು ಕಾಸ್ಟ್ಲಿ ಏನಿಲ್ಲ, ಕಂಪ್ಯಾರಿಟಿವ್ಲಿ 1250 ಇದೆ. ಸೊ ಇನ್ವೆಸ್ಟ್ ಮಾಡ್ಬೋದು. ಐ ಥಾಟ್ ಗುಡ್ ಅಂತ. ಸೊ ಝಾರಾದೊಂದು ಪರ್ಫ್ಯೂಮ್. ಸೊ ಇದಿಷ್ಟು ಥಿಂಗ್ಸ್ ಐ ಹ್ಯಾವ್ ಸೆಲ್ಫ್ ಗಿಫ್ಟೆಡ್ ಫಾರ್ ಮೈ ಸೆಲ್ಫ್. ತುಂಬಾ ಖುಷಿಯಾಗುತ್ತೆ. ಬಿಕಾಸ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಾಗ ಏನೇ ಒಂದು ಥಿಂಗ್ ತೊಗೋಬೇಕಂದ್ರೂ ತುಂಬಾ ಕಷ್ಟ ಇರುತ್ತೆ, ಆಯಿತಾ. ಸೊ ಇವಾಗ ನಾನು ಇದೆಲ್ಲ ನನಗೆ ತೊಗೊಂಡಿದ್ದೀನಿ ಅನ್ನೋದು ಮಾತ್ರ ನಂಗೆ ತುಂಬಾ ಖುಷಿ ಇದೆ. ಸೊ ಐ ಥಾಟ್ ನಾನು ಅದನ್ನು ಒಂದು ವೀಡಿಯೋ ಮಾಡಿ ಇಟ್ಕೊಳ್ಳೋಣ. ಸೊ ದ್ಯಾಟ್ ನಾನು ಇನ್ ಫ್ಯೂಚರ್ ಕೂಡ ಅದನ್ನು ನೋಡಿದಾಗೆಲ್ಲ ಓಕೆ ನನ್ನ ಡ್ರೀಮ್ ನಾನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ನನಗೆ ಅಚೀವ್ ಮಾಡೋಕ್ಕೆ ಇಟ್ ವಿಲ್ ಬಿ ಲೈಕ್ ನಂಗೆ ಮೋಟಿವೇಶನ್ ಇರುತ್ತೆ. ಓಕೆ ನೀನು ಮಾಡ್ಬೋದು, ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಐ ಥಾಟ್ ನಾನು ಒಂದು ಯೂಟ್ಯೂಬ್ ಮಾಡ್ತೀನಿ, ವೀಡಿಯೋ ಮಾಡಿಟ್ಕೋತೀನಿ. ಸೊ ದಟ್ ನನಗೆ ಲೈಫ್ ಲಾಂಗ್ ಅದು ಇರುತ್ತೆ ಅಂತ ಹೇಳಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಇಷ್ಟನೇ ನಿಮ್ಗೆ ತೋರಿಸ್ಬೇಕಂತ ಇದ್ದಿದ್ದು ವೀಡಿಯೋಲಿ. ಐ ಹೋಪ್ ಇದು ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ. ಓಕೆ, ಸೊ ನೋಡೋಣ ಇಫ್ ಪಾಸಿಬಲ್ ನಾನು ಇನ್ನೂ ವೀಡಿಯೋಸ್ ಮಾಡ್ತೀನಿ. I don't think so. Like ಯೂಟ್ಯೂಬಲ್ಲಿ I'll be active more, but soon I'll be active on the YouTube also. But Instagramಲ್ಲಿ I am active, so I'll be mentioning my new page ಅಂದರೆ ಮೇಕಪ್ ಪೇಜ್, ಮೈ ಗ್ಲಾಮರ್ ಬೈ ದಿವ್ಯಾ ಅಂತ ಇದೆ. ಸೊ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೊ ಇಫ್ ನೀವು ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗಿ ಫಾಲೋ ಮಾಡಿ, ಅಲ್ಲೆಲ್ಲ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಸೊ ದ್ಯಾಟ್ಸ್ ಇಟ್ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಓಕೆ, ಬಾಯ್.